ಹೆಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹೆಡೆ ಕ್ರಿಯೇಷನ್ಸ್. ಎಂತ ಗೊತ್ತಾ, ಅವಲಕ್ಕಿನ ಒಂದೇ ರೀತಿ ತಿಂದು ಬೇಜಾರಾಗಿರುತ್ತೆ ಅಲ್ವಾ? ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ವೆಜಿಟೇಬಲ್ಸ್ ವಿತ್ ಮಸಾಲ ಅವಲಕ್ಕಿನ ಮಾಡೋದು ಹೆಂಗೆ ಅಂತ ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ. ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆನ ಬಿಸಿ ಮಾಡಿಕೊಂಡು ಬಿಸಿ ಆದ ತಕ್ಷಣ ಚಕ್ಕೆ ಮತ್ತು ಚಕ್ರ ಮೊಗ್ಗನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಅದಕ್ಕೆ ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಳ್ಬಹುದು. ಸ್ವಲ್ಪ ಸೌಟಲ್ಲಿ ಆಡಿಸಿ ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು, ಸ್ವಲ್ಪ ಅರಿಶಿನ ಆ್ಯಂಡ್ ಚಿಕ್ಕದಾದಂಥ ಇಂಗನ್ನು ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ಹಾಕಿ ಸ್ವಲ್ಪ ಸೌಟಾಡಿಸಿ ಚಟಪಟ ಅಂದ ತಕ್ಷಣ ಹೆಚ್ಚಿಟ್ಕೊಂಡಿರೋ ತರಕಾರಿಯನ್ನು ಹಾಕೋಣ. ಫಸ್ಟಿಗೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗುತ್ತಲ್ಲ, ಆಗ ಉಳಿದ ವೆಜಿಟೇಬಲ್ಸನ್ನು ಹಾಕೋಣ. ನಾನಿಲ್ಲಿ ಫ್ಲವರು, ಕ್ಯಾರೆಟು, ಬೀನ್ಸು, ನವಲಕೋಲು ಆ್ಯಂಡ್ ಆಲೂಗಡ್ಡೆನ ತೊಗೊಂಡಿದ್ದೀನಿ. ನವಲಕೋಲು, ಬೀನ್ಸು, ಕ್ಯಾರೆಟನ್ನು ಫಸ್ಟ್ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ನೀಟಾಗಿ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಆಗ ವೆಜಿಟೇಬಲ್ಸ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಫ್ಲವರು, ಬಟಾಣಿ ಮತ್ತು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ವೆಜಿಟೇಬಲ್ಸಿಂದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಅಂದರೆ ವೆಜಿಟೇಬಲ್ಸಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಉಪ್ಪು. ಕಲರ್ ಚೇಂಜ್ ಆಗಿದೆ ಅಲ್ವಾ, ಡೀಪ್ ಫ್ರೈ ಆಗಿದೆ. ಸೊ ಇವಾಗ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ವೆಜಿಟೇಬಲ್ಸ್ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕಿದ ಮೇಲೆ ನೀಟಾಗಿ ಸೌಟಾಡಿಸ್ಬೇಕು. ಹಾಗೆ ರುಚಿಗೆ ಸ್ವಲ್ಪ ಬೆಲ್ಲ, ನಾನು ಜೋನಿ ಬೆಲ್ಲನ ಯೂಸ್ ಮಾಡ್ತಾ ಇರೋದು. ಸೊ ಜೋನಿ ಬೆಲ್ಲನ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಪಲಾವ್ ಮಸಾಲ, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ. ನಾನು ಗರಂ ಮಸಾಲನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ, ಸೊ 1 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಫ್ಲೇವರ್ ಬೇಕಂತಂದರೆ 2 ಸ್ಪೂನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕನ್ಸುತ್ತೋ ಫ್ಲೇವರಿಗೆ ಅಷ್ಟು ಹಾಕ್ಕೊಳ್ಳಿ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮುಚ್ಚಳನ ಮುಚ್ಚಿ ಇಡಿ. ಹೈ ಫ್ಲೇಮಲ್ಲೇ ಇದ್ದಿರಲಿ. ವೆಜಿಟೇಬಲ್ಸು ಬೇಯೋಷ್ಟೊತ್ತಿಗೆ ನಾವು ಅವಲಕ್ಕಿನ ರೆಡಿ ಮಾಡ್ಕೊಳ್ಳೋಣ. ಅಕ್ಕಿ 1 ಗ್ಲಾಸಲ್ಲಿ ಇಬ್ಬರಿಗಾಗೋಷ್ಟಾದರೆ ಅವಲಕ್ಕಿ 2 ಗ್ಲಾಸ್ ಹಾಕಿದ್ರೆ ಒಬ್ರಿಗಾಗೋಷ್ಟಾಗತ್ತೆ.
ಸೊ ನೀವು ಎಷ್ಟು ಮಾಡ್ತಾಯಿದ್ದೀರಾ ಅಂತ ನೋಡಿಕೊಂಡು ಅವಲಕ್ಕಿನ ತಗೊಳ್ಳಿ. ಅದನ್ನ ಫಸ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ವಾಶ್ ಆದಮೇಲೆ ನೀರು ಹಾಕಿ ಒಂದು 15 ನಿಮಿಷ ಹಾಗೆ ಇಟ್ಟಿಡಿ. ಹದಿನೈದು ನಿಮಿಷ ಆದಮೇಲೆ ಅವಲಕ್ಕಿ ನೆಂದಿದೆ. ಇವಾಗ ನೀರನ್ನು ಬಸ್ಕೊಬಿಡೋಣ. ನೀಟಾಗಿ ನೀರನ್ನು ಬಸಿದು ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ತರಕಾರಿನೂ ಕರೆಕ್ಟಾಗಿ ಬೆಂದಿದೆ. ಸೊ ನಾವು ಆಗಲೇ ಬಸ್ದಿಟ್ಕೊಂಡಿದ್ವಲ್ಲ ಅವಲಕ್ಕಿನ, ಅದನ್ನು ಈ ತರಕಾರಿ ಜೊತೆಲಿ ಮಿಕ್ಸ್ ಮಾಡೋಣ. ಸೊ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಿರೋಣ. ನೀಟಾಗಿ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫುಲ್ ವೆಜಿಟೇಬಲ್ಸ್ ಅವಲಕ್ಕಿ ರೆಡಿ ಆಗುತ್ತೆ. ನಿಮ್ಗೆ ಬೇಕಂದರೆ ಉಪ್ಪನ್ನು ಆ್ಯಡ್ ಮಾಡಿ. ಉಪ್ಪನ್ನು ಕಡಿಮೆ ತಿಂತೀರಾ ಸಾಕು ಅಂತಂದರೆ ಓಕೆ ಫೈನ್. ಹಾಗೆ ಸ್ವಲ್ಪ ಲಿಂಬೆ ರಸನ ಹಾಕ್ತಾಯಿದ್ದೀನಿ, ಅಂದರೆ 1-1.5 ಸ್ಪೂನ್ ಆಗುವಷ್ಟು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲಿಂದ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಲರ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯಲ್ಲ, ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಅವಲಕ್ಕಿನೇ ಇಷ್ಟ ಆಗಲ್ಲ ಅಂತಂದರೂ ಒಂದು ಸಲ ಈ ಥರ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ನಿಮ್ಗೆ ಅವಲಕ್ಕಿ ಇಷ್ಟ ಆಗೇ ಆಗುತ್ತೆ. ಇದು ಹೀಗೆ ಕೂಡ ತಿನ್ಬೋದು, ಇಲ್ಲಾಂತಂದ್ರೆ ಮೊಸರು ಬಜ್ಜಿ ಜೊತೆ ಕೂಡ ಚೆನ್ನಾಗಾಗತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.